ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು 2026 VTU ಕ್ವಶನ್ ಪೇಪರ್ ಅಲ್ಲಿ ಮೇನ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತಹ ಫಂಡಮೆಂಟಲ್ ಕಟ್ ಸೆಟ್ ಮೇಲೆ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡೋಣ. ಸೊ ಫಂಡಮೆಂಟಲ್ ಕಟ್ ಸೆಟ್ ಮತ್ತೆ ಸರ್ಕ್ಯೂಟ್ ಎರಡೂ ಕೂಡ ಸೇರಿ ಬರ್ತವೆ. ಸೊ ಅವರು ಕ್ವಶನ್ ಅಲ್ಲಿ ಕೇವಲ ಫಂಡಮೆಂಟಲ್ ಕಟ್ ಸೆಟ್ ಅನ್ನ ಮಾತ್ರ ಕೇಳಿದ್ದಾರೆ, ಸರಿನಾ? ಸೊ ಫಂಡಮೆಂಟಲ್ ಕಟ್ ಸೆಟ್ ಅನ್ನು ಕೂಡ ಕಲಿತಾ ಹೋಗೋಣ, ಸರ್ಕ್ಯೂಟ್ಸ್ ಅನ್ನು ಕೂಡ ಯಾವ ರೀತಿ ಈ ಒಂದು ಗ್ರಾಫ್ಗೆ ಬರೆಯೋದು ಅಂತ ಕೂಡ ಕಲಿತಾ ಹೋಗೋಣ. ಫಸ್ಟ್ ನಾವೇನ್ ಮಾಡ್ಬೇಕು ಅಂತಂದ್ರೆ ಸ್ಪ್ಯಾನಿಂಗ್ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಸ್ಪ್ಯಾನಿಂಗ್ ಟ್ರೀ ಒಂದೊಂದ್ಸಲಿ ಕ್ವಶನ್ ಅಲ್ಲಿ ಅವರೇ ಸ್ಪ್ಯಾನಿಂಗ್ ಟ್ರೀ ಅನ್ನ ಕೊಟ್ಟಿರ್ತಾರೆ, ಬಟ್ ಒಂದೊಂದ್ಸಲಿ ಕ್ವಶನ್ ಅಲ್ಲಿ ಸ್ಪ್ಯಾನಿಂಗ್ ಟ್ರೀ ಅನ್ನ ಕೊಟ್ಟಿರಲ್ಲ, ಕೇವಲ ಗ್ರಾಫ್ ಅನ್ನ ಮಾತ್ರ ಕೊಡ್ತಾರೆ. ಈಗ ನನ್ನ ಹತ್ರ ಒಂದು ಗ್ರಾಫ್ ಇದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಈ ತರ ಒಂದು ಗ್ರಾಫ್ ಇದೆ. ಈಗ ಇದ್ರದ್ದು ನಾನು ಸ್ಪ್ಯಾನಿಂಗ್ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತಂದ್ರೆ ಯಾವ ರೀತಿ ಮಾಡೋದು? ವೆರಿ ಸಿಂಪಲ್. ಈಗ ಯಾವ ಯಾವ ವರ್ಟೆಕ್ಸ್ ಗಳಿದಾವೆ ಅವೆಲ್ಲವನ್ನು ಕೂಡ ಮೆನ್ಷನ್ ಮಾಡಿ. ಎ, ಬಿ, ಸಿ ಮತ್ತೆ ಡಿ 4 ವರ್ಟೆಕ್ಸ್ ಗಳಿದಾವೆ ನನಗೆ, ಸರಿನಾ? ಎಸ್. ಸೊ 4 ವರ್ಟೆಕ್ಸ್ ಕೂಡ ಯೂಸ್ ಆಗ್ಬೇಕು. 1 2 3 4. ನೆಕ್ಸ್ಟ್ ಏನು ಅಂತಂದ್ರೆ ನಾನು ಏನ್ ಸ್ಪ್ಯಾನಿಂಗ್ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತೀನಲ್ಲ ಅದು ಕನೆಕ್ಟೆಡ್ ಆಗಿದ್ರೆ ಸಾಕು. ಕನೆಕ್ಟೆಡ್ ಅಂತ ಅಂದ್ರೆ ನೋಡಿ, ಇಲ್ಲಿ ಎ ಇಂದ ಬಿಗೆ ಒಂದು ಎಡ್ಜನ್ನ ನಾನು ಕನೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಡಿ ಇಂದ ಸಿಗೆ ಒಂದು ಎಡ್ಜನ್ನ ಕನೆಕ್ಟ್ ಮಾಡ್ತೀನಿ. ಈಗ ಕನೆಕ್ಟೆಡ್ ಗ್ರಾಫ್ ಆಯ್ತಾ? ಇಲ್ಲ, ಡಿಸ್ಕನೆಕ್ಟೆಡ್ ಗ್ರಾಫ್. ಯಾಕೆ ನೋಡಿ, ಎ ಬಿ ಇರೋದೇ ಒಂದು ಪಾರ್ಟ್ ಆಗಿದೆ, ಡಿ ಸಿ ಇರೋದೇ ಒಂದು ಪಾರ್ಟ್ ಆಗಿದೆ. ಸೊ ಅದನ್ನ ಕನೆಕ್ಟ್ ಮಾಡಬೇಕು ಅಂತಂದ್ರೆ ಇನ್ನೊಂದು ಎಡ್ಜನ್ನ ಯೂಸ್ ಮಾಡ್ಬೇಕು. ನೋಡಿ ಇಲ್ಲಿ ಈಗ ಕನೆಕ್ಟೆಡ್ ಪಾರ್ಟ್ ಎಸ್, ಸ್ಪ್ಯಾನಿಂಗ್ ಟ್ರೀನ ಎಸ್. ಸೊ 2 ಕಂಡೀಷನ್ ಮೇನ್ ಆಗಿರೋದು ಏನು ಗ್ರಾಫ್ ಕೊಟ್ಟಿರ್ತಾರೆ ಆ ಗ್ರಾಫ್ ಅಲ್ಲಿ ಇರುವಂತ ಎಲ್ಲಾ ವರ್ಟೆಕ್ಸ್ ಗಳು ಕೂಡ ಯೂಸ್ ಆಗಿರ್ಬೇಕು. ಎರಡನೇದಾಗಿ ಕನೆಕ್ಟೆಡ್ ಆಗಿರ್ಬೇಕು, ಸರಿನಾ? ಕನೆಕ್ಟ್ ಆಗಿದೆಯಾ? ಎ ಇಂದ ನಾನು ಉಳಿದಿರುವಂತ ಎಲ್ಲಾ ವರ್ಟೆಕ್ಸ್ ಗಳಿಗೂ ಹೋಗ್ಬೋದು. ಡೈರೆಕ್ಟ್ ಆಗಿ ಹೋಗಕ್ ಆಗದೆ ಇದ್ರು ಕೂಡ ಹೆಂಗಾದ್ರೂ ಕೂಡ ಹೋಗ್ಬೋದು. ನೋಡಿ, ಎ ಇಂದ ಬಿ ಡೈರೆಕ್ಟ್ ಆಗಿ ಹೋಗ್ಬೋದು. ಡಿಗೆ ಹೋಗ್ಬೇಕು ಅಂದ್ರೆ ಎ ಇಂದ ಬಿಗೆ ಹೋಗಿ ಡಿಗೆ ಹೋಗ್ತೀನಿ. ನೆಕ್ಸ್ಟ್ ಸಿಗೆ ಹೋಗ್ಬೇಕು ಅಂದ್ರೆ ಎ ಇಂದ ಬಿಗೆ ಹೋಗಿ ಡಿಗೆ ಹೋಗಿ ಸಿಗೆ ಹೋಗ್ತೀನಿ. ಈಗ ಸಿ ಇಂದ ನಾನು ಹೇಗೆ ಬರ್ಬೋದಾ? ಎಸ್. ಬಿಗೆ ಬರ್ಬೋದಾ? ಎಸ್. ಸಿ ಇಂದ ಡಿಗೆ ಬರ್ಬೋದಾ? ಎಸ್. ಸೊ ಒಂದು ವರ್ಟೆಕ್ಸ್ ಇಂದ ಉಳಿದಿರುವಂತ ಎಲ್ಲಾ ವರ್ಟೆಕ್ಸ್ ಗಳಿಗೂ ಕೂಡ ಕನೆಕ್ಟಿವಿಟಿ ಇರಬೇಕು, ಸರಿನಾ? ಅವಾಗ ಏನಂತ ಕರಿತೀವಿ? ಅದನ್ನ ಕನೆಕ್ಟೆಡ್ ಗ್ರಾಫ್ ಅಂತ ಕರಿತೀವಿ. 4 ವರ್ಟೆಕ್ಸ್ ಕೂಡ ಯೂಸ್ ಆಗಿರ್ಬೇಕು. ಅಂದ್ರೆ ಇಲ್ಲಿ 4 ವರ್ಟೆಕ್ಸ್ ಇದೆ ಅಂತಂದ್ರೆ ನನ್ನ ಸ್ಪ್ಯಾನಿಂಗ್ ಟ್ರೀಯಲ್ಲೂ ಕೂಡ ಅಷ್ಟೇ ವರ್ಟೆಕ್ಸ್ ಗಳು ಯೂಸ್ ಆಗಿರ್ಬೇಕು. ಒಂದೇ ಒಂದು ಸ್ಪ್ಯಾನಿಂಗ್ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಬೋದಾ? ಇಲ್ಲ, ಡಿಫ್ರೆಂಟ್ ಸ್ಪ್ಯಾನಿಂಗ್ ಟ್ರೀಸ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡೋದು. ನೋಡಿ ಇಲ್ಲಿ 1 2 3 4 ಎಡ್ಜಸ್ ಅಲ್ವಾ ಇದ್ದಿದ್ದು? 1 2 3. ಇದು ಸ್ಪ್ಯಾನಿಂಗ್ ಟ್ರೀನ? ಎಸ್. ಯಾಕೆ? ಎಲ್ಲಾ 4 ವರ್ಟೆಕ್ಸ್ ಗಳನ್ನು ಕೂಡ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಪಾಯಿಂಟ್ ಏನು, ಇಲ್ಲಿ ಎಲ್ಲವೂ ಕೂಡ ಕನೆಕ್ಟೆಡ್ ಆಗಿದ್ದಾವೆ. ನೋಡಿ, ಎ ಇಂದ ನಾನು ಡಿಗೆ ಹೋಗ್ಬೋದು, ಸಿಗೆ ಹೋಗ್ಬೋದು ಮತ್ತೆ ಬಿಗೆ ಹೋಗ್ಬೋದು. ಡೈರೆಕ್ಟ್ ಆಗಿ ಹೋಗಕ್ಕಾಗದೆ ಇದ್ರು ಹೆಂಗಾದ್ರೂ ಹೋಗ್ಬೋದು. ಇನ್ನೊಂದು ಪಾಸಿಬಲ್ ಕಂಡೀಷನ್ಸ್ ಬರ್ತಾವ? ಎಸ್. ಸೊ ಇಲ್ಲೊಂದು ವರ್ಟೆಕ್ಸ್, ಇಲ್ಲೊಂದು ವರ್ಟೆಕ್ಸ್, ಇಲ್ಲೊಂದು ವರ್ಟೆಕ್ಸ್, ಇಲ್ಲೊಂದು ವರ್ಟೆಕ್ಸ್ ಅಂತಂದ್ರೆ ಇಲ್ಲಿಂದ ಇಲ್ಲಿಗೊಂದು ಎಡ್ಜು, ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೊಂದು ಎಡ್ಜು, ಇಲ್ಲಿಂದ ಇಲ್ಲಿಗೊಂದು ಎಡ್ಜು. ನೋಡಿ, ಡಿಫ್ರೆಂಟ್ ಆಗಿ ನಾನು ಒಂದು ಗ್ರಾಫ್ಗೆ ಡಿಫ್ರೆಂಟ್ ಸ್ಪ್ಯಾನಿಂಗ್ ಟ್ರೀಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು. ಈಗ ಕೊಟ್ಟಿರುವಂತ ಗ್ರಾಫ್ಗೆ ಒಂದು ಸ್ಪ್ಯಾನಿಂಗ್ ಟ್ರೀಯನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗೋಣ. ಸೊ ಸ್ಪ್ಯಾನಿಂಗ್ ಟ್ರೀಯನ್ನ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಮೊದಲನೇ ಪಾಯಿಂಟ್ ಏನು? ಎಲ್ಲಾ ವರ್ಟೆಕ್ಸ್ ಗಳು ಯೂಸ್ ಆಗಿರ್ಬೇಕು. V1 ಇದೆ, V2 ಇದೆ, V3 ಇದೆ, V4 ಇದೆ, V5 ಇದೆ, V6 ಇದೆ. ಅದಷ್ಟು ಕೂಡ ಬರ್ಕೊಳ್ಳಿ. V1 ವರ್ಟೆಕ್ಸ್, ನೆಕ್ಸ್ಟ್ V2 ವರ್ಟೆಕ್ಸ್, ನೆಕ್ಸ್ಟ್ V3 ವರ್ಟೆಕ್ಸ್, ನೆಕ್ಸ್ಟ್ V4 ವರ್ಟೆಕ್ಸ್, ನೆಕ್ಸ್ಟ್ V5 ವರ್ಟೆಕ್ಸ್, ನೆಕ್ಸ್ಟ್ V6 ವರ್ಟೆಕ್ಸ್. ಈಗ ಎಲ್ಲ ವರ್ಟೆಕ್ಸ್ ಅನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಕನೆಕ್ಟಿವಿಟಿ ಇರ್ಬೇಕು, ಆ ತರ ನಾನು ಡಿಸೈನ್ ಮಾಡ್ತಾ ಹೋಗ್ಬೇಕು ಸ್ಪ್ಯಾನಿಂಗ್ ಟ್ರೀ ಅನ್ನ. ಹಾಗಾದ್ರೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನೋಡಿ, ಇಲ್ಲಿ V1 ಇಂದ V3 ಬರ್ತೀನಿ ಅಂತಂದ್ರೆ ಆ ಒಂದು ಎಡ್ಜನ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ V2 ಮತ್ತೆ V3 ಮಧ್ಯೆ ಇರುವಂತ ಎಡ್ಜನ್ನ ಯೂಸ್ ಮಾಡ್ತೀನಿ. V2 ಮತ್ತೆ V4 ಮಧ್ಯೆ ಇರುವಂತ ಎಡ್ಜನ್ನ ಯೂಸ್ ಮಾಡ್ತೀನಿ. V4 ಮತ್ತೆ V5 ಮಧ್ಯೆ ಇರುವಂತ ಎಡ್ಜನ್ನ ಯೂಸ್ ಮಾಡ್ತೀನಿ. V4 ಮತ್ತೆ V6 ಮಧ್ಯೆ ಇರುವಂತ ಎಡ್ಜನ್ನ ಯೂಸ್ ಮಾಡ್ತೀನಿ. ನೋಡಿ, ಇವಾಗ ದಿಸ್ ಇಸ್ ಸ್ಪ್ಯಾನಿಂಗ್ ಟ್ರೀ ಅಲ್ವಾ? ಇದಕ್ಕೆ ಸ್ಪ್ಯಾನಿಂಗ್ ಟ್ರೀ ಆಗುತ್ತಾ? ಎಸ್. ಯಾಕೆ? ಎಲ್ಲಾ ವರ್ಟೆಕ್ಸ್ ಗಳು ಕೂಡ ಯೂಸ್ ಆಗಿದೆ ಮತ್ತೆ ಕನೆಕ್ಟಿವಿಟಿ ಇದೆ. V1 ಇಂದ ನಾನು ಉಳಿದಿರುವಂತ ಎಲ್ಲಾ ವರ್ಟೆಕ್ಸ್ ಗಳಿಗೂ ಹೆಂಗಾದ್ರೂ ಮಾಡಿ ಹೋಗ್ಬೋದು. V6 ಇಂದ ನಾನು ಹೆಂಗಾದ್ರೂ ಕೂಡ ಹೋಗ್ಬೋದು, ಸರಿನಾ? ಇವಾಗ ಯಾವ್ದೋ ಒಂದು ಊರು ಇದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಹಾಸನ್ ಇದೆ, ಚಿಕ್ಕಮಂಗ್ಳೂರು ಇದೆ. ಹಾಸನಿಂದ ಚಿಕ್ಕಮಂಗ್ಳೂರಿಗೆ ನಾನು ಡೈರೆಕ್ಟ್ ಪಾತ್ ಇಲ್ಲದೆ ಇದ್ರು ಕೂಡ, ಅಂದ್ರೆ ರೋಡ್ ಇಲ್ಲದೆ ಇದ್ರೆ ಹಾಸನಿಂದ ನಾನು ತುಮಕೂರಿಗೆ ಬಂದು ತುಮಕೂರು ಮಂಗಳೂರಿಗೆ ಹೋಗ್ಬೋದಾ ಅಂತನಾದ್ರೂ ನಾನು ಪಾತನ್ನ ಕಂಡುಹಿಡಿಬೇಕಾಗತ್ತೆ, ಸರಿನಾ? ಅದನ್ನೇ ನಾವು ಏನಂತ ಕರಿತೀವಿ? ಕನೆಕ್ಟಿವಿಟಿ ಅಂತ ಕರಿತೀವಿ. ಈಗ ದಿಸ್ ಈಸ್ ದ ಸ್ಪ್ಯಾನಿಂಗ್ ಟ್ರೀ. ನಿಮಗೆ ಬೇರೆ ಬೇರೆ ಟೈಪ್ ಆಫ್ ಸ್ಪ್ಯಾನಿಂಗ್ ಟ್ರೀ ಬರ್ಬೋದು, ಒಂದೇ ಬರಬೇಕು ಅಂತ ಏನಿಲ್ಲ. ಈಗ ಈ ಒಂದು ಸ್ಪ್ಯಾನಿಂಗ್ ಟ್ರೀ ಪ್ರಕಾರ ಫಂಡಮೆಂಟಲ್ ಕಟ್ ಸೆಟ್ಸ್ ಅನ್ನ ಬರಿತಾ ಹೋಗೋಣ, ಫಂಡಮೆಂಟಲ್ ಸರ್ಕ್ಯೂಟ್ಸ್ ಅಂತ ಬರೆಯುತ್ತಾ ಹೋಗೋಣ. ಈಗ ಕಟ್ ಸೆಟ್ ಅಂತ ಬಂದಾಗ ನಿಮಗೆ ನೆನಪಿರ್ಬೇಕು, ಕಟ್ ಸೆಟ್ ಅಂತ ಬಂದಾಗ ನಾವೇನ್ ಮಾಡ್ತೀವಿ? ಬ್ರಾಂಚಸ್ ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಅದೇ ಏನಾದ್ರೂ ಸರ್ಕ್ಯೂಟ್ಸ್ ಅಂತ ಬಂತು ಅಂತಂದ್ರೆ ನಾವಲ್ಲಿ ಕಾರ್ಡ್ಸ್ ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ.
ಹಾಗಾದ್ರೆ ಬ್ರಾಂಚಸ್ ಅಂದ್ರೇನು, ಕಾರ್ಡ್ಸ್ ಅಂತ ಅಂದ್ರೇನು? ವೆರಿ ಸಿಂಪಲ್. ನಾನು ಇಲ್ಲಿ ಒಂದು ಕೊಟ್ಟಿದ್ದಂಥ ಗ್ರಾಫಿಗೆ ಸ್ಪ್ಯಾನಿಂಗ್ ಟ್ರೀಯನ್ನು ಬರೆದಿದ್ದೀನಿ. ಈ ಸ್ಪ್ಯಾನಿಂಗ್ ಟ್ರೀಯನ್ನು ಬರಿಬೇಕಾದ್ರೆ ಯಾವ ಯಾವ ಎಡ್ಜಸ್ಗಳನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಅವೆಲ್ಲ ಏನಾಗ್ತವೆ, ಬ್ರಾಂಚಸ್ ಆಗ್ತವೆ. ಏನು, ಯಾವ ಯಾವ ಎಡ್ಜಸ್ಗಳು ನನ್ನ ಸ್ಪ್ಯಾನಿಂಗ್ ಟ್ರೀಯಲ್ಲಿ ಇದಾವೆ ಅವೆಲ್ಲವೂ ಕೂಡ ಬ್ರಾಂಚಸ್. ಯಾವ ಯಾವ ಎಡ್ಜಸ್ಗಳನ್ನು ಬಿಟ್ಟಿನಿ ನಾನು ಸ್ಪ್ಯಾನಿಂಗ್ ಟ್ರೀಯನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಬರ್ದಿಲ್ಲ ಅಂದರೆ ಯೂಸ್ ಮಾಡಿಲ್ಲ, ಅವೆಲ್ಲ ಕಾರ್ಡ್ಸ್ ಆಗ್ತವೆ. ಈಗ ಬ್ರಾಂಚಸ್ಗಳು ಯಾವ್ಯಾವ ಆಗ್ಬೋದು ತೋರಿಸ್ತೀನಿ ನೋಡಿ. ಬ್ರಾಂಚಸ್ಗಳು ಯಾವ್ಯಾವ ಆಗ್ಬೋದು, ಇಲ್ಲಿ V1 ಮತ್ತು V3 ಮಧ್ಯ B ಅನ್ನೋ ಎಡ್ಜ್ ಯೂಸ್ ಮಾಡಿದ್ದೀವಿ. ನೆಕ್ಸ್ಟ್ ಇಲ್ಲಿ C ಅನ್ನೋ ಎಡ್ಜು, ನೆಕ್ಸ್ಟ್ D ಅನ್ನೋ ಎಡ್ಜು, G, ನೆಕ್ಸ್ಟ್ K. ಸೊ ಇವಾಗ ಬ್ರಾಂಚಸ್ಗಳು ಯಾವ್ಯಾವು, B, C, D, G, K. ಯಾವ ಎಡ್ಜಸ್ಗಳು ನಮಗೆ ಸ್ಪ್ಯಾನಿಂಗ್ ಟ್ರೀಯಲ್ಲಿ ಯೂಸ್ ಆಗಿದ್ದಾವೆ ಅವೆಲ್ಲ ಬ್ರಾಂಚಸ್ ಆಗಿರ್ತವೆ. ಸೊ ಅವುಗಳನ್ನು ಬರ್ಕೊಂಡ್ರಾಯ್ತು. ನೆಕ್ಸ್ಟ್ ಕಾರ್ಡ್ಸ್ ಏನಾಗುತ್ತೆ, ಕಾರ್ಡ್ಸ್ ಅಂತಂದ್ರೆ ಯಾವ ಯಾವ ಎಡ್ಜಸ್ಗಳನ್ನು ನಾವು ಯೂಸ್ ಮಾಡಿಲ್ಲ ಸ್ಪ್ಯಾನಿಂಗ್ ಟ್ರೀಯಲ್ಲಿ. ಯಾವ್ಯಾವ ಯೂಸ್ ಆಗಿಲ್ಲ, ಎ ಯೂಸ್ ಆಗಿಲ್ಲ, ಇ ಯೂಸ್ ಆಗಿಲ್ಲ, ಎಫ್ ಯೂಸ್ ಆಗಿಲ್ಲ, ಮತ್ತೆ ಎಚ್ ಯೂಸ್ ಆಗಿಲ್ಲ. ಎ ಮತ್ತೆ ಇ ಎಫ್ ಎಚ್, ಎ ಇ ಎಫ್ ಎಚ್, ಎ ಇ ಎಫ್ ಮತ್ತೆ ಎಚ್. ಮತ್ತಿನ್ಯಾವುದಾದ್ರೂ ಇದೆಯಾ? ಎ ಯೂಸ್ ಆಗಿರಲಿಲ್ಲ, ಡಿ ಇ ಯೂಸ್ ಆಗಿರಲಿಲ್ಲ, ಎಫ್ ಯೂಸ್ ಆಗಿರಲಿಲ್ಲ, ಎಚ್ ಯೂಸ್ ಆಗಿರಲಿಲ್ಲ. ಈ ಥರ ಯಾವ್ಯಾವ ಯೂಸ್ ಆಗಿಲ್ಲ ಅವೆಲ್ಲ ಕಾರ್ಡ್ಗಳು, ಯಾವ್ಯಾವ ಯೂಸ್ ಆಗಿದ್ದಾವೆ ಅವೆಲ್ಲವೂ ಕೂಡ ನಮಗೆ ಬ್ರಾಂಚಸ್. ಬ್ರಾಂಚಸ್ ಅನ್ನು ಕಟ್ ಸೆಟ್ ಬರೆಯೋದಕ್ಕೆ ಯೂಸ್ ಮಾಡ್ತೀವಿ, ಕಾರ್ಡ್ಸ್ಗಳನ್ನು ಸರ್ಕ್ಯೂಟ್ಸ್ ಬರೆಯೋದಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಸಿಂಪಲ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ, ನೀಟಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಫಸ್ಟು ಬ್ರಾಂಚಸ್ ಅನ್ನು ಯೂಸ್ ಮಾಡಿಕೊಂಡು ನಾವೇನು ಬರೆಯೋಣ, ಫಂಡಮೆಂಟಲ್ ಕಟ್ ಸೆಟ್ಸ್ ಅನ್ನು ಬರಿತಾ ಹೋಗೋಣ. ಫಂಡಮೆಂಟಲ್ ಕಟ್ ಸೆಟ್ಸ್. ಸೊ ಬ್ರಾಂಚಸ್ ಅಂದ್ರೇನು, ಯಾವ ಯಾವ ಎಡ್ಜಸ್ಗಳು ನನ್ನ ಸ್ಪ್ಯಾನಿಂಗ್ ಟ್ರೀಯಲ್ಲಿ ಯೂಸ್ ಆಗಿದ್ದಾವೆ, ಯಾವ್ಯಾವ ಯೂಸ್ ಆಗಿದೆ ಒಂದೊಂದೇ ಬರೀರಿ. ಬಿ ಯೂಸ್ ಆಗಿದೆ, ಸಿ ಯೂಸ್ ಆಗಿದೆ, ಡಿ ಯೂಸ್ ಆಗಿದೆ, ಜಿ ಯೂಸ್ ಆಗಿದೆ, ಮತ್ತೆ ಕೆ ಯೂಸ್ ಆಗಿದೆ. ಈಗ ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ ಆಸ್ ಇಟ್ ಈಸ್ ಇಲ್ಲಿ ಬರ್ಕೊಂತೀನಿ ನಿಮಗೆ ತೋರಿಸೋದಕ್ಕೋಸ್ಕರ. ದಿಸ್ ಈಸ್ V1 ವರ್ಟೆಕ್ಸ್, ನೆಕ್ಸ್ಟ್ ದಿಸ್ ಈಸ್ V3 ವರ್ಟೆಕ್ಸ್, ದಿಸ್ ಈಸ್ V2 ವರ್ಟೆಕ್ಸ್, ನೆಕ್ಸ್ಟ್ ಇಲ್ಲಿ V4 ವರ್ಟೆಕ್ಸ್, ನೆಕ್ಸ್ಟ್ ದಿಸ್ ಈಸ್ V5 and this is V6. G, K, D, ನೆಕ್ಸ್ಟ್ ಸಿ ಮತ್ತೆ ಬಿ. ಈಗ ಮೊದಲನೇದು ಯಾವ್ದಿರೋದು, ಬಿ. ಸೊ ಬಿ ಅನ್ನೋ ಒಂದು ಎಡ್ಜನ್ನು ತೆಗೆದಾಕ್ತೀನಿ ಇವಾಗ ಟೆಂಪರರಿಲಿ. ಈಗ ತೆಗೆದಾಕ್ತೀನಿ. ಈಗ ಏನಾಯ್ತು, V1 ವರ್ಟೆಕ್ಸ್ ಇದೆಯಲ್ಲ ಅದೇ ಒಂದು ಕಾಂಪೊನೆಂಟ್ ಆಯ್ತು, ಇನ್ನು ಉಳಿದಿರೋದೆಲ್ಲ ಡಿಫರೆಂಟ್ ಕಾಂಪೊನೆಂಟ್ ಆಯ್ತು. ನೋಡಿ ಇಲ್ಲಿ ಡೆಫಿನೇಷನ್ ಆಗಿ ಏನು ಹೇಳಿದ್ದಾರೆ, ಈ ಸ್ಪೆಸಿಫಿಕ್ ಸೆಟ್ ಆಫ್ ಎಡ್ಜಸ್ ಇನ್ ಎ ಕನೆಕ್ಟೆಡ್ ಗ್ರಾಫ್ that divides the graph into exactly two disconnected graph. ನೋಡಿ ಇಲ್ಲಿ ಆ ಒಂದು ಎಡ್ಜನ್ನ ತೆಗೆದಾಕಿದ ತಕ್ಷಣ ನನಗೇನಾಯ್ತು, ಇದೇ ಒಂದು ಸಪರೇಟ್ ಕಾಂಪೊನೆಂಟ್ ಆದಂಗಾಯ್ತು, ಇದೇ ಒಂದು ಸಪರೇಟ್ ಕಾಂಪೊನೆಂಟ್ ಆಯ್ದಂಗಾಯ್ತು. ಇಷ್ಟ ತನಕ ಅವೆಲ್ಲವೂ ಕೂಡ ಕನೆಕ್ಟ್ ಆಗಿದ್ದು, ಈಗ ಡಿಸ್ಕನೆಕ್ಟ್ ಆಗಿದ್ದಾವೆ. V1 ಇಂದ ನಾನು ಎಲ್ಗೂ ಹೋಗೋಕ್ಕಾಗಲ್ಲ, ಇವುಗಳಿಂದ ನಾನು V1 ಗೆ ಬರೋಕ್ಕಾಗಲ್ಲ. ಎರಡು ಡಿಸ್ಕನೆಕ್ಟೆಡ್ ಕಾಂಪೊನೆಂಟ್ಗಳಾಗಿ ಮಾಡಿದೆ ಆ ಒಂದು ಎಡ್ಜ್. ಈಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಆ ಒಂದು ಎಡ್ಜನ್ನ ತೆಗೆದಾಕಿದ್ದೀನಲ್ವಾ, ಈ ಒಂದು ಸಂದರ್ಭದಲ್ಲಿ ಈ ಒಂದು ಡಿಸ್ಕನೆಕ್ಟೆಡ್ ಕಾಂಪೊನೆಂಟ್ ಮತ್ತೆ ಇನ್ನು ಉಳಿದಿರುವಂಥ ಡಿಸ್ಕನೆಕ್ಟೆಡ್ ಕಾಂಪೊನೆಂಟ್, ಈ ಎರಡನ್ನೂ ಕೂಡ ಜಾಯಿನ್ ಮಾಡೋದಕ್ಕೆ ಅಂದ್ರೆ ಕನೆಕ್ಟ್ ಮಾಡೋದಕ್ಕೆ ಯಾವ್ಯಾವ ಹೆಲ್ಪ್ ಮಾಡ್ತವೆ ಅವನ್ನೆಲ್ಲವನ್ನು ನಾನು ಇಲ್ಲಿ ತೆಗೆದು ಬರಿಬೇಕು. ಅಂದ್ರೆ ಕನೆಕ್ಟ್ ಮಾಡೋದಕ್ಕೆ ಬಿಡಬಾರ್ದು. ನೋಡಿ ಇವಾಗ ಇಲ್ಲಿ V1 ಮತ್ತೆ V2 ಮಧ್ಯೆ ಎ ಅನ್ನೋ ಒಂದು ಎಡ್ಜ್ ಇದೆ. ಈ ಒಂದು ಎಡ್ಜನ್ನು ನಾನು ಯೂಸ್ ಮಾಡಿದೆ ಅಂತಂದ್ರೆ ಏನಾಗುತ್ತೆ, ಈ ಒಂದು ಡಿಸ್ಕನೆಕ್ಟೆಡ್ ಕಾಂಪೊನೆಂಟ್ ಮತ್ತೆ ಈ ಒಂದು ಡಿಸ್ಕನೆಕ್ಟೆಡ್ ಕಾಂಪೊನೆಂಟ್ ಎರಡು ಕೂಡ ಕನೆಕ್ಟ್ ಆಗ್ಬಿಡ್ತವೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ತಗೊಂಬಂದು ಇಲ್ಲಿ ಕೂರಿಸ್ತೀನಿ, ನೀನು ಅಲ್ಲಿಗೆ ಹೋಗ್ಬೇಡ ಅಂತ. ಸರಿನಾ? ಇವಾಗ ಅದು ಹೋಗಲ್ಲ. ನೆಕ್ಸ್ಟ್ ಯಾರು ಇದ್ದಾರ, V1 ಮತ್ತೆ V3 ಮಧ್ಯ ಬಿ ಇದೆ. ಸೊ ಈ ಒಂದು ಎಡ್ಜನ್ನು ನಾನು ಯೂಸ್ ಮಾಡಿದ್ರು ಏನಾಗುತ್ತೆ, ಡಿಸ್ಕನೆಕ್ಟ್ ಆಗಿರುವಂಥ ಎರಡೂ ಕಾಂಪೊನೆಂಟ್ಗಳು ಕನೆಕ್ಟ್ ಆಗ್ಬಿಡ್ತವೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀನಿ, ನೀನು ಅಲ್ಲಿ ಹೋಗ್ಬೇಡ ಅಂತ ಕರ್ಕೊಂಬಂದು ಇಲ್ಲಿ ಕೂರಿಸ್ತೀನಿ. ಈಗ ನನಗೆ ಈ V1 ಕಾಂಪೊನೆಂಟು ಮತ್ತೆ ಉಳಿದಿರುವಂಥ ಕಾಂಪೊನೆಂಟನ್ನು ಎರಡನ್ನೂ ಕೂಡ ಕನೆಕ್ಟ್ ಮಾಡೋದಕ್ಕೆ ಯಾರೂ ಇಲ್ಲ. ಕನೆಕ್ಟ್ ಮಾಡಬೇಕಾಗಿದ್ದಂಥ ಇಬ್ಬರನ್ನು ಕರ್ಕೊಂಬಂದು ನಾನು ಇಲ್ಲಿ ಕೂರಿಸಿದ್ದೀನಿ. ಸರಿನಾ? ಅದೇ ರೀತಿ ಕಾನ್ಸೆಪ್ಟನ್ನು ಅಪ್ಲೈ ಮಾಡ್ತಾ ಹೋಗಿ. ನೆಕ್ಸ್ಟ್ ಯಾವ ಎಡ್ಜ್ ಇರೋದು ನನಗೆ, ಸಿ ಎಡ್ಜ್. ಸೊ ಸಿ ಎಲ್ಲಿದೆ ಅದನ್ನು ಅಳಿಸಾಕ್ತೀನಿ ಇವಾಗ ಟೆಂಪ್ರರಿಯಾಗಿ. ಈಗ ಇದೇ ಒಂದು ಡಿಫ್ರೆಂಟ್ ಡಿಸ್ಕನೆಕ್ಟೆಡ್ ಕಾಂಪೊನೆಂಟ್ ಆಯಿತು, ಇದೇ ಒಂದು ಡಿಸ್ಕನೆಕ್ಟೆಡ್ ಕಾಂಪೊನೆಂಟ್ ಆಯಿತು. ಈಗ ಇವೆರಡು ಕಾಂಪೊನೆಂಟ್ ಕನೆಕ್ಟ್ ಆಗೋದಕ್ಕೆ ಯಾವ ಯಾವ ಎಡ್ಜಸ್ ಹೆಲ್ಪ್ ಮಾಡ್ಬೋದು ಅವುಗಳನ್ನೆಲ್ಲ ಇಲ್ಲಿ ತಗೊಂಬಂದು ಬರಿತೀನಿ ಇವಾಗ. ನೋಡಿ ಯಾವ್ಯಾವ ಹೆಲ್ಪ್ ಮಾಡ್ಬೋದು, ಒಂದು V1 ಮತ್ತೆ V2 ಮಧ್ಯೆ ಇರುವಂಥ ಎ ಹೆಲ್ಪ್ ಮಾಡ್ಬೋದು. ಸೊ ಈ ಥರ ಒಂದು ಎಡ್ಜ್ ಏನಾದರೂ ಹೋದ್ರೆ ಈ ಡಿಸ್ಕನೆಕ್ಟ್ ಆಗಿರುವಂಥ ಎರಡು ಕಾಂಪೊನೆಂಟ್ಗಳು ಕನೆಕ್ಟ್ ಆಗ್ಬಿಡ್ತವೆ. ಸೊ ಎ ಅನ್ನು ತಗೊಂಬಂದು ಇಲ್ಲಿ ಕೂರಿಸ್ತೀನಿ, ನೀನು ಅಲ್ಲಿ ಹೋಗ್ಬೇಡ ಅಂತ. ನೆಕ್ಸ್ಟ್ ಏನು ಮಾಡ್ಬೋದು, ನೆಕ್ಸ್ಟ್ ಸಿ ಅನ್ನೋ ಒಂದು ಎಡ್ಜು ಹೆಲ್ಪ್ ಮಾಡ್ಬೋದು. ಈ ಥರ ಈ ಎಡ್ಜು ಹೆಲ್ಪ್ ಮಾಡ್ಬೋದು ಸಿ. ಸೊ ಅದಕ್ಕೋಸ್ಕರ ಸಿ ಅನ್ನು ಕೂಡ ತಗೊಂಬಂದು ಕೂರಿಸ್ತೀನಿ, ಹೋಗ್ಬೇಡ ಅಂತ. ನೆಕ್ಸ್ಟ್ ಯಾವ ಎಡ್ಜ್ ಹೆಲ್ಪ್ ಮಾಡ್ಬೋದು, ಇ ಅನ್ನೋ ಎಡ್ಜ್ ಹೆಲ್ಪ್ ಮಾಡ್ಬೋದು. ನೋಡಿ ಈ ಥರ ಹೋದ್ರೂ ಕೂಡ ಕನೆಕ್ಟ್ ಆದಂಗೆ. ಸೊ ಅದಕ್ಕೋಸ್ಕರ ಇ ಅನ್ನೋ ಎಡ್ಜನ್ನು ಕೂಡ ತೆಗೆದಾಕ್ಬೇಕು. ನೆಕ್ಸ್ಟ್
ಸೊ ಈ ತರ ಒಂದು ಎಫ್ ಎಡ್ಜ್ ಹೋದ್ರೂ ಕೂಡ ಕನೆಕ್ಟ್ ಆಗ್ಬಿಡ್ತವೆ ಡಿಸ್ಕನೆಕ್ಟ್ ಆಗಿರೋದು. ಸೊ ಎಫ್. ಸೊ ಅಷ್ಟೇ ಇದ್ದಿದ್ದು ನನಗೆ. ಏನು ಒಂದು ಎ ಅನ್ನ ಕನೆಕ್ಟ್ ಮಾಡ್ಬೋದಿತ್ತು, ಸಿ ಅನ್ನ ಕನೆಕ್ಟ್ ಮಾಡ್ಬೋದಿತ್ತು, ಇ ಇಂದ ಅಥವಾ ಎಫ್ ಇಂದ. ಸೊ ಅವ್ರು ಅಷ್ಟು ಜನನ್ನು ತಗೊಂಬಂದು ಇಲ್ಲಿ ಕೂರಿಸಿದ್ದೀನಿ. ನೆಕ್ಸ್ಟ್ ಡಿ. ಸೊ ಡಿ ಎಡ್ಜ್ ಎಲ್ಲಿದೆ? ಇಲ್ಲಿದೆ. ಸೊ ಡಿ ಎಡ್ಜ್ ಅನ್ನ ತೆಗೆದ್ರೆ ಇದೇ ಸಪರೇಟ್ ಕಾಂಪೊನೆಂಟ್, ಅದೇ ಸಪರೇಟ್ ಕಾಂಪೊನೆಂಟ್. ಅವೆರಡನ್ನೂ ಕೂಡ ಕನೆಕ್ಟ್ ಮಾಡೋದಕ್ಕೆ ಯಾವ್ಯಾವ ಎಡ್ಜ್ ಯೂಸ್ ಆಗ್ತವೆ ಅವೆಲ್ಲ ಇಲ್ಲಿಗೆ ಬರಿಬೇಕು. ಯಾವ್ಯಾವ ಹೆಲ್ಪ್ ಆಗ್ಬೋದು? ಡಿ ಹೆಲ್ಪ್ ಮಾಡ್ಬೋದು, ಇ ಹೆಲ್ಪ್ ಮಾಡ್ಬೋದು, ಅಥವಾ ಎಫ್ ಹೆಲ್ಪ್ ಮಾಡ್ಬೋದು. ಸೊ ಇ ಎಡ್ಜ್ ಯೂಸ್ ಆದ್ರೆ ಡಿ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಡಿ ಅನ್ನ ತಗೊಂಬಂದು ಇಲ್ಲಿ ಕೂರಿಸ್ತೀನಿ. ನೆಕ್ಸ್ಟ್ ಈ ಎಡ್ಜ್ ಏನಾದ್ರು ಯೂಸ್ ಆದ್ರೆ ಇ ಅನ್ನೋ ಒಂದು ಎಡ್ಜು ಸೊ ಅವಾಗ ಕನೆಕ್ಟ್ ಆಗ್ಬಿಡ್ತವೆ. ಸೊ ಅದಕ್ಕೋಸ್ಕರ ಅದನ್ನು ತಗೊಂಬಂದು ಇಲ್ಲಿ ಕೂರಿಸ್ತೀನಿ. ನೆಕ್ಸ್ಟ್ ಇನ್ನೊಂದು ಯಾವ್ದು ಎಡ್ಜ್ ಇರೋದು? ಎಫ್. ಸೊ ಎಫ್ ಯೂಸ್ ಆದ್ರೂ ಕೂಡ ಏನಾಗುತ್ತೆ? ಕನೆಕ್ಟ್ ಆಗ್ಬಿಡ್ತವೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ? ಎಫ್ ಅನ್ನು ಕೂಡ ತಗೊಂಬಂದು ಇಲ್ಲಿ ಕೂರಿಸ್ತೀನಿ. ಸೊ ಅದು ಮೂರೇ ಕಾನ್ಸೆಪ್ಟ್ ಇದ್ದಿದ್ದು, ಮೂರೇ ಕಂಡೀಷನ್ಸ್ ಇದ್ದಿದ್ದು, ಡಿ, ಇ, ಎಫ್. ಸೊ ಮೂರಲ್ಲಿ ಯಾವ್ದಾದ್ರು ಒಂದು ಎಡ್ಜ್ ಇದ್ದಿದ್ರು ಕನೆಕ್ಟ್ ಆಗ್ತಿತ್ತು, ಅವ್ರನ್ನೆಲ್ಲ ತಗೊಂಬಂದು ಇಲ್ಲಿ ಕೂರಿಸಿದ್ದೀನಿ. ನೆಕ್ಸ್ಟ್ ಜಿ ಅನ್ನೋ ಒಂದು ಎಡ್ಜು. ಜಿ ಎಡ್ಜ್ ಇಲ್ಲಿದೆ. ಸೊ ಜಿ ಅನ್ನ ತೆಗೆದಾಕ್ದೆ ಅಂತ ಅನ್ಕೊಳ್ಳಿ. ಈಗ ಇದೇ ಡಿಸ್ಕನೆಕ್ಟೆಡ್ ಕಾಂಪೊನೆಂಟ್, ಅದೊಂದು ಡಿಫ್ರೆಂಟ್ ಡಿಸ್ಕನೆಕ್ಟೆಡ್ ಕಾಂಪೊನೆಂಟ್. ಯಾವ್ಯಾವ ಹೆಲ್ಪ್ ಮಾಡ್ಬೋದು ಕನೆಕ್ಟ್ ಆಗೋದಕ್ಕೆ? ಒಂದು ಎಚ್ ಹೆಲ್ಪ್ ಮಾಡ್ಬೋದು. ನೋಡಿ ಈ ತರ ಬಂದ್ರೆ ಎಚ್ ಅನ್ನೋ ಒಂದು ಎಡ್ಜ್ ಹೆಲ್ಪ್ ಮಾಡ್ಬೋದು. ಸೊ ಎಚ್ ಅನ್ನ ತಗೊಂಬಂದು ಇಲ್ಲಿ ಕೂರಿಸ್ತೀನಿ. ನೆಕ್ಸ್ಟ್ ಯಾರು ಹೆಲ್ಪ್ ಮಾಡ್ಬೋದು? ಈ ತರ ಒಂದು ಎಡ್ಜ್ ಅಂತಂದ್ರೆ ಜಿ ಹೆಲ್ಪ್ ಮಾಡ್ಬೋದು. ಏನಾದ್ರೂ ಈ ಎಡ್ಜ್ ಬಂದ್ರೆ ಜಿ ಹೆಲ್ಪ್ ಮಾಡುತ್ತೆ. ಸೊ ಜಿ ಅನ್ನ ತಗೊಂಬಂದು ಇಲ್ಲಿ ಕೂರಿಸ್ತೀನಿ. ನೆಕ್ಸ್ಟ್ ಕನೆಕ್ಟ್ ಆಗೋದಕ್ಕೆ ಯಾರು ಹೆಲ್ಪ್ ಮಾಡ್ಬೋದು? ಈ ಒಂದು ಎಡ್ಜ್ ಹೆಲ್ಪ್ ಮಾಡ್ಬೋದು, ಎಫ್. ಸೊ ಎಫ್ ಅನ್ನು ಕೂಡ ತೆಗೆದಾಕಿ ಕೂರಿಸ್ತೀನಿ. ಇವಾಗ ಈ ಎಡ್ಜ್ ಹೆಲ್ಪ್ ಮಾಡುತ್ತಾ? ನೋ. ಸೊ ಇವಾಗ್ಲೂ ಕೂಡ ಡಿಸ್ಕನೆಕ್ಟ್ ಆಗಿರ್ತವೆ. ಸೊ ಈ ಎಡ್ಜು ಹೆಲ್ಪ್ ಮಾಡಲ್ಲ. ಸೊ ಅದನ್ನ ತೆಗೆಯುವಂತ ಅವಶ್ಯಕತೆ ಇಲ್ಲ. ಮೂರೇ ಕಂಡೀಷನ್ಸ್ ಇದ್ದಿದ್ದು, ಒಂದು ಎಚ್, ನೆಕ್ಸ್ಟ್ ಇನ್ನೊಂದು ಜಿ ಇಂದ ಕನೆಕ್ಟ್ ಆಗ್ಬೋದಿತ್ತು ಅಥವಾ ಎಫ್ ಇಂದ. ಸೊ ಆ ಮೂರನ್ನು ಕೂಡ ತೆಗೆದಾಕಿದ್ದೀನಿ. ನೆಕ್ಸ್ಟ್ ಲಾಸ್ಟ್ ಒನ್ ಕೆ. ಸೊ ಕೆ ಅನ್ನ ತೆಗೆದಾಕ್ದೆ ಅಂತಂದ್ರೆ V6 ವರ್ಟೆಕ್ಸ್ ಇರುವಂತದ್ದೇ ಒಂದು ಡಿಫ್ರೆಂಟ್ ಕಾಂಪೊನೆಂಟ್ ಆಗುತ್ತೆ. ಇದು ಉಳಿದಿರೋದೆಲ್ಲ ಡಿಫ್ರೆಂಟ್ ಕಾಂಪೊನೆಂಟ್. ಅವೆರಡು ಕೂಡ ಕನೆಕ್ಟ್ ಆಗ್ಬೇಕು ಅಂತಂದ್ರೆ ಯಾವ್ಯಾವ ಎಡ್ಜ್ ಹೆಲ್ಪ್ ಮಾಡ್ಬೋದು? ಒಂದು ಎಚ್ ಹೆಲ್ಪ್ ಮಾಡ್ಬೋದು. ಸೊ ಈ ತರ ಬಂದು ಒಂದು ಎಚ್ ಹೆಲ್ಪ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಈ ತರ ಬಂದು ಒಂದು ಕೆ ಅನ್ನೋ ಎಡ್ಜ್ ಹೆಲ್ಪ್ ಮಾಡ್ಬೋದು. ಸೊ ಅವ್ರಿಬ್ರು ಕೂಡ ತೆಗೆದಾಕ್ತೀನಿ, ಎಚ್ ಮತ್ತೆ ಕೆ. ಸೊ ಏನ್ ಮಾಡಿದ್ವಿ ಇಲ್ಲಿ? ಯಾವ ಯಾವ ಎಡ್ಜಸ್ಗಳು ಡಿಸ್ಕನೆಕ್ಟ್ ಆಗಿರುವಂತ ಎರಡು ಕಾಂಪೊನೆಂಟ್ ಗಳನ್ನ ಕನೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗ್ಬಹುದಿತ್ತು ಅವಷ್ಟನ್ನು ಕೂಡ ತೆಗೆದ್ಬಿಟ್ಟು ಕೂರಿಸಿದೀವಿ. ಈಗ ಸರ್ಕ್ಯೂಟ್ಸ್ ಅನ್ನ ಬರೆಯೋದು ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ವೆರಿ ಸಿಂಪಲ್. ಕಾರ್ಡ್ಸ್ ಅಂತ ಹೇಳಿದೀನಿ. ಸೊ ಕಾರ್ಡ್ಸ್ ಗಳನ್ನ ಯೂಸ್ ಮಾಡಬೇಕು. ಫಂಡಮೆಂಟಲ್ ಸರ್ಕ್ಯೂಟ್ಸ್ ಅನ್ನ ಬರಿಬೇಕಾರೆ ಫಂಡಮೆಂಟಲ್ ಸರ್ಕ್ಯೂಟ್ಸ್. ಸೊ ಫಂಡಮೆಂಟಲ್ ಸರ್ಕ್ಯೂಟ್ಸ್ ಅಂತ ಅಂದ್ರೇನು? ಅದರಲ್ಲಿ ನಾವು ಕಾರ್ಡ್ಸ್ ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಕಾರ್ಡ್ಸ್ ಗಳು ಯಾವ್ಯಾವು? ಕಾರ್ಡ್ಸ್ ಅಂತಂದ್ರೆ ಯಾವ ಎಡ್ಜಸ್ ಗಳು ಸ್ಪ್ಯಾನಿಂಗ್ ಟ್ರೀಯಲ್ಲಿ ಯೂಸ್ ಆಗಿಲ್ಲ. ಯಾವ್ಯಾವ ಎಡ್ಜ್ ಯೂಸ್ ಆಗಿಲ್ಲ ನೋಡಿ ಇಲ್ಲಿ. ಎ ಅನ್ನೋ ಎಡ್ಜ್ ಯೂಸ್ ಆಗಿಲ್ಲ, ಇ ಅನ್ನೋ ಎಡ್ಜ್ ಯೂಸ್ ಆಗಿಲ್ಲ, ಎಫ್ ಅನ್ನೋ ಎಡ್ಜ್ ಯೂಸ್ ಆಗಿಲ್ಲ, ಎಚ್ ಅನ್ನೋ ಒಂದು ಎಡ್ಜ್ ಯೂಸ್ ಆಗಿಲ್ಲ. ಒಂದೊಂದನ್ನೇ ಬರೀತಾ ಹೋಗಿ. ಎ, ಇ, ಎಫ್ ಮತ್ತೆ ಎಚ್. ಈಗ ಏನ್ ಮಾಡ್ತೀನಿ ಅಂತಂದ್ರೆ ಎ ಅನ್ನೋ ಒಂದು ಎಡ್ಜ್ ಅನ್ನ ಕಾರ್ಡ್ ಆಗಿ ತಗೊಂಡಿದ್ವಲ್ಲ ಅದನ್ನ ಅಪ್ಲೈ ಮಾಡ್ತೀನಿ. ಇವಾಗ ಎ ಎಡ್ಜ್ ಎಲ್ಲಿರೋದು? ಇಲ್ಲಿರೋದು ಎ. ಈಗ ನಾನು ಇವಾಗ ಅಪ್ಲೈ ಮಾಡಿದ ತಕ್ಷಣ ಏನಾಯ್ತು? ಇಲ್ಲೊಂದು ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆದಂಗೆ ಆಯ್ತು. ಸರ್ಕ್ಯೂಟ್ ಅಂತ ಅಂದ್ರೇನು? ಸರ್ಕ್ಯೂಟ್ ಅಂತ ಅಂದ್ರೆ ಒಂದು ಕ್ಲೋಸ್ಡ್ ಸರ್ಫೇಸ್ ಅಥವಾ ಸೈಕಲ್ ಫಾರ್ಮೇಶನ್ ಆದಂಗೆ. ಈಗ ಈ ಕ್ಲೋಸ್ಡ್ ಸರ್ಫೇಸ್ ಫಾರ್ಮ್ ಆಗೋದಕ್ಕೆ ಯಾವ ಯಾವ ಎಡ್ಜಸ್ ಗಳು ಇನ್ಕ್ಲೂಡ್ ಆಗಿದಾವೆ ಅವೆಲ್ಲವನ್ನು ಕೂಡ ಇಲ್ಲಿ ಬರೀಬೇಕು. ಯಾವ್ಯಾವು? ಎ, ಸಿ, ಬಿ ಅಲ್ವೇ? ಇವು ಮೂರೇ ಅಲ್ವಾ ಎಡ್ಜಸ್ ಕ್ರಿಯೇಟ್ ಮಾಡ್ತಿರೋದು ಈ ಒಂದು ಕ್ಲೋಸ್ಡ್ ಸರ್ಫೇಸ್ ಅನ್ನ? ಎ, ಸಿ, ಬಿ. ಸೊ ಅದನ್ನ ಬರೀರಿ. ಎ, ಸಿ, ಬಿ ಅಥವಾ ಎ, ಬಿ, ಸಿ ಒಟ್ಟಿನಾಗೆ ಎಲ್ಲ ಕಾಂಪೊನೆಂಟ್ಸ್ ಬರೋದ್ರಾಯ್ತು. ನೆಕ್ಸ್ಟ್ ಏನ್ ಮಾಡ್ತೀನಿ? ಇ ಅನ್ನೋ ಎಡ್ಜು. ಇ ಅನ್ನೋ ಎಡ್ಜ್ ಎಲ್ಲಿದೆ? ಇಲ್ಲಿದೆ ನೋಡಿ. V3 ಮತ್ತೆ V4 ಮಧ್ಯ ಇ ಅನ್ನೋ ಒಂದು ಎಡ್ಜು. ಈಗ ಏನಾಯ್ತು ನೋಡಿ, ಇಲ್ಲಿ ಒಂದು ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆಯ್ತು. ಸೊ ಇವಾಗ ಯಾವ್ಯಾವ ಎಡ್ಜಸ್ ಯೂಸ್ ಆಗಿರೋದು ಅಲ್ಲಿ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ಗೆ? ಡಿ ಯೂಸ್ ಆಗಿದೆ, ಸಿ ಯೂಸ್ ಆಗಿದೆ, ಇ ಯೂಸ್ ಆಗಿದೆ. ಸೊ ಅವುಗಳನ್ನ ಬರಿಬೇಕಷ್ಟೇ. ನೆಕ್ಸ್ಟ್ ಎಫ್. ಸೊ ಎಫ್ ಎಲ್ಲಿರೋದು? ಇಲ್ಲಿ V3 ಮತ್ತೆ V5 ಮಧ್ಯ ಎಫ್ ಅನ್ನೋ ಒಂದು ಎಡ್ಜ್ ಇದೆ. ಈಗ ಇಲ್ಲಿ ಒಂದು ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆಯ್ತು. ಯಾವ್ಯಾವ ಎಡ್ಜಸ್ ಹೆಲ್ಪ್ ಇರೋದು? ಡಿ, ಸಿ, ಜಿ, ಎಫ್. ಸೊ ಡಿ, ಸಿ, ಜಿ, ಎಫ್. ನೆಕ್ಸ್ಟ್ ಲಾಸ್ಟ್ ಒನ್ ಯಾವ್ದದು? ಎಚ್. ಸೊ ಎಚ್ ಅನ್ನೋ ಎಡ್ಜು V4 ಮತ್ತೆ V6 ಮಧ್ಯೆ ಇದೆ. ಇವಾಗ ಇಲ್ಲೊಂದು ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆದಂಗೆ ಆಯ್ತು. ಯಾವ್ಯಾವ ಎಡ್ಜಸ್ ಹೆಲ್ಪ್ ಇರೋದು? ಜಿ, ಎಚ್, ಕೆ. ಗೊತ್ತಾಯ್ತಾ? ಯಾವ ಯಾವ ಎಡ್ಜಸ್ ಗಳಿಂದ ನಾನು ಒಂದು ಕ್ಲೋಸ್ಡ್ ಸರ್ಫೇಸ್ ಅನ್ನ ಫಾರ್ಮ್ ಮಾಡ್ಬೋದು ಅವೇನಾಗ್ತವೆ? ಫಂಡಮೆಂಟಲ್ ಸರ್ಕ್ಯೂಟ್ಸ್. ಯಾವ ಎಡ್ಜಸ್ಗಳು ಎರಡು ಡಿಸ್ಕನೆಕ್ಟೆಡ್ ಗ್ರಾಫ್ಗಳನ್ನ ಕನೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಗಬಹುದು ಅವುಗಳನ್ನ ಏನಂತ ಕರಿತೀವಿ? ಫಂಡಮೆಂಟಲ್ ಕಟ್ ಸೆಟ್ಸ್. ಸೊ ಒಂದೆರಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋದಾಗ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ವಿಡಿಯೋ ಲಿಂಕ್ಗಳು ನಾನು ಪ್ಲೇ ಲಿಸ್ಟ್ ಅಲ್ಲಿ ಕೊಟ್ಟಿರ್ತೀನಿ. ಪ್ಲೇ ಲಿಸ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ನೀವು ನೋಡ್ಬೋದು.
ಥ್ಯಾಂಕ್ ಯು ಫಾರ್ ವಾಚಿಂಗ್.